ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ವಿಜಯಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ರೈತರು ಸಹಕಾರಿ ಸಂಘಗಳಲ್ಲಿ ಹೆಚ್ಚು ವ್ಯವಹರಿಸಿ ಸಹಕಾರಿ ಸಂಘದಿಂದ ಬರುವ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಎಂದು ಸಂಘದ ಅಧ್ಯಕ್ಷ ಟಿ ನಾಗರಾಜ್ ಅವರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗುರಪ್ಪನ ಮಠ ಓಂಕಾರೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2022-23ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಸಹಕಾರಿ ಸಂಘದಲ್ಲಿ ಪಡೆದ ಸಾಲವನ್ನ ನಿಗದಿತ ಸಮಯದಲ್ಲಿ ಮರುಪಾವತಿಸಿ ಪುನಃ ಸಾಲವನ್ನ ಪಡೆದುಕೊಳ್ಳುವ ಮೂಲಕ ಸಂಘವನ್ನು ಏಳಿಗೆಗೆ ಸಹಕಾರವನ್ನ ನೀಡಬೇಕು. ರೈತರು ಯಾವ ಉದ್ದೇಶಕ್ಕಾಗಿ ಸಾಲವನ್ನ ಪಡೆಯುತ್ತಾರೋ ಅದೇ ಉದ್ದೇಶಕ್ಕಾಗಿ ಸಾಲವನ್ನ ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮ್ ಸುಂದರ್ ಮಾತನಾಡಿ, ಸಂಘವು 2647 ಮಂದಿ ಸದಸ್ಯರನ್ನ ಹೊಂದಿದೆ. 23-24ನೇ ಸಾಲಿನ ಸದಸ್ಯರ ಷೇರು 26.8299.25 ಸಂಗ್ರಹಿಸಲಾಗಿದೆ. ಎಸ್ಎಫ್ಡಿಎ ಷೇರು 160, ಸಹಕಾರದ ಷೇರು 50.500, ಸಹಕಾರದ ಸದಸ್ಯರಿಗೆ ಉಚಿತ, ಬಿಪಿಎಲ್, ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತರ ಷೇರು 5.13.900, ಸ್ವಸಹಾಯ ಸಂಘಕ್ಕೆ 3,000 ಪಡೆದಿದೆ. 1.10 ಕೋಟಿ ಹೂಡಿಕೆ ಇದೆ. ಪ್ರಸಕ್ತ ವರ್ಷದಲ್ಲಿ 13.50.328.00 ಲಕ್ಷ ನಿವ್ವಳ ಲಾಭ ಗಳಿಸಿದೆ. ರೈತರು ಇನ್ನೂ ಹೆಚ್ಚಿಗೆ ಎಂದು ತಿಳಿಸಿದರು. ನಂದಿನಿ ಶಾಲೆಯ ಕಾರ್ಯದರ್ಶಿ ಬಿ ಚೇತನ್ ಗೌಡ ಮಾತನಾಡಿ, ಸಂಘವು ಕಳೆದ ವರ್ಷವೂ ಹೆಚ್ಚು ಲಾಭವನ್ನ ಗಳಿಸಿತ್ತು. ಈ ಬಾರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಲಾಭ ಗಳಿಸಿದೆ. ಸಂಘವು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ವ್ಯವಸ್ಥೆಯನ್ನ ಮಾಡಿ ಒಡವೆ ಸಾಲವನ್ನ ನೀಡಿ ಎಲ್ಲ ರೈತರಿಗೂ ಅನುಕೂಲವನ್ನ ಮಾಡಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರುಗಳಾದ ಶಿವಾನಂದ್, ವೀರಣ್ಣ, ಸಂಘದ ಉಪಾಧ್ಯಕ್ಷ ಎಂ ನಾರಾಯಣಸ್ವಾಮಿ, ನಿರ್ದೇಶಕರುಗಳಾದ ವಿಎಂ ನಾಗರಾಜ್, ಮುನಿರಾಜ್, ಭೈರಪ್ಪ, ಎಂ ರಾಜಣ್ಣ, ಮಂಜುಳಾ, ನಂದಕುಮಾರ್, ಸೌಭಾಗ್ಯಮ್ಮ, ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಪ್ರಕಾಶ್, ಕೇಶವ್, ಸೀನಪ್ಪ, ನಟಶೇಖರ್ ಮತ್ತಿತರರು ಸಂಘದ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೂ ಉಪಾಧ್ಯಕ್ಷರಿಗೂ, ಸಂಘದ ಮಾಜಿ ಅಧ್ಯಕ್ಷರಿಗೂ, ಹಾಲಿ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಮೊದಲಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಸಿಬ್ಬಂದಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಎಲ್ಲ ವೇದಿಕೆ ಮುಂಭಾಗ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಿತಾ ಇದ್ದೇನೆ. ಈ ಸಹಕಾರ ಸಂಘದ ಆಡಳಿತದೊಂದಿಗೆ ದಿನಾಂಕ 9/7/2024 ಮುಂದಿನ ಸಾಲಿಗೆ ಅಂದಾಜು ಬಜೆಟ್ ಆಯವ್ಯಯ ನಿರ್ಣಯ ಮಾಡುವುದು. 7ನೇ ವಿಷಯ 2024-25ನೇ ಸಾಲಿಗೆ 2024ನೇ ಸಾಲಿನ ಲಾಭವನ್ನು ನಿರ್ಣಯ ಮಾಡುವುದು. 3ನೇ ವಿಷಯ ಸರ್ಕಾರದ ಆದೇಶದಂತೆ ಮಾದರಿ ನಿರ್ಣಯಗಳನ್ನು ಅಳವಡಿಸಿಕೊಂಡಿರುವುದನ್ನು. 14ನೇ ವಿಷಯ ಅಧ್ಯಕ್ಷರ ಭಾಷಣ. 15ನೇ ವಿಷಯ ವಂದನಾರ್ಪಣೆ. 16ನೇ ಕೊನೆಗೆ ಮುಕ್ತಾಯವಾಗಿ ಆಗಬೇಕಿದೆ. ಇದು ಈಗಿನ ಕಾರ್ಯಕ್ರಮಗಳ ಮೊದಲಿಗೆ 2023-24ನೇ ಸಾಲಿನ ಆಡಳಿತ ಮಂಡಳಿಯಲ್ಲಿ ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.